ಗುರುಜಿ, ಈಗ ಯಾವ ವಿಶೇಷ ಮಾಹಿತಿಯನ್ನ ನಮ್ಮೆಲ್ಲರಿಗಾಗಿ ನೀಡ್ತಾ ಇದ್ದೀರಾ? ನೋಡಿ ವೀಕ್ಷಕರೇ, ಪ್ರತಿಯೊಬ್ಬ ಮನುಷ್ಯ ಒಂದಲ್ಲ ಒಂದು ರೀತಿಯಾದ ಧರ್ಮಗಳನ್ನ ಆಚರಿಸ್ತಾ ಇರ್ತೀವಿ. ಆಚರಿಸಕ್ಕಿಂತ ಕೇಳೋದು ಉತ್ತಮ ಅಂತ ಹೇಳಿ ಪ್ರವಚನವನ್ನ ಕೇಳ್ತಾ ಇರ್ತೀವಿ. ಇವತ್ತಿನ ದಿವಸ ಗುರು ಹಿರಿಮೆ ಅನ್ನೋದು ಬಹಳ ಮುಖ್ಯ. ಪ್ರತಿಯೊಬ್ಬ ಮನುಷ್ಯ ಗುರು ಹಿರಿಮೆಯಲ್ಲಿ ಪಂಚಾಚಾರ್ಯರು ಅಂತ ಕರಿತೀವಿ. ಆ ಪಂಚಾಚಾರ್ಯರ ವಿಚಾರದಲ್ಲಿ ಏನೇನು ಅಂತ ತಿಳಿಸ್ಕೊಡ್ತೀವಿ. ತಿಳಿಯೋಕ್ಕೆ ಮೊದಲು ನಾವು ರಂಭಾಪುರಿ ಕ್ಷೇತ್ರಕ್ಕೆ ಹೋಗೋಣ. ಬಾಳೆಹಳ್ಳಿ ಪೀಠ ರಂಭಾಪುರಿಗೆ. ಬಾಳೆಹಳ್ಳಿ ಪೀಠ ರಂಭಾಪುರಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ಜಗದ್ಗುರುಗಳಾಗಿರ್ತಕ್ಕಂಥ ವಿಚಾರವನ್ನ ಯಾರಾದರೂ ಜಗದ್ಗುರುಗಳಾಗಕ್ಕೆ ಸಾಧ್ಯ ಅಂದರೆ ಅವರವರ ಜಗತ್ತಿಗೆ ಎಷ್ಟೋ ಜನ ಜಗದ್ಗುರುಗಳಾಗಿರ್ತಾರೆ. ಸಾಧನೆಯಿಂದ ಪಂಚಪೀಠಗಳಿಗೆ ಇಡೀ ವಿಶ್ವಕ್ಕೆ ಎಂಥ ಒಂದು ಕುಲ ಅಂದರೆ ವೀರಶೈವ ಕುಲ. ಜಗತ್ತಲ್ಲಿ ವೀರಶೈವ ಅಂದರೆ ಸರ್ವಂ ಜಗತ್ ಶಿವಮಯಂ ಅಂತ ಪರಮೇಶ್ವರನ ಅಪರಾವತಾರವಾಗಿರ್ತಕ್ಕಂಥ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ, ಈ ಪಂಚೇಂದ್ರಿಯಗಳನ್ನು ಯಾವತ್ತಿದ್ರೂ ಪಂಚಾಂಗ ಅಂತ ಕರೆಯೋ 5 ಅಂಗಗಳು. ಈ 5 ಅಂಗಗಳನ್ನು ದೇಹದಲ್ಲೇ ಇರತಕ್ಕಂಥ ಪಂಚಮೂರ್ತಿಗಳು. ಅದಕ್ಕೆ ಈ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ಅನ್ನೋದು ಪ್ರಕೃತಿಯಲ್ಲೂ ಇದೆ, ಶಿವನಲ್ಲೂ ಇದೆ. ಭೂಮಿ ಅಲ್ಲದೆ ದೇಹದಲ್ಲೂ ಪಂಚೇಂದ್ರಿಯಗಳನ್ನು ವಿಶೇಷವಾಗಿ ಧರ್ಮಾರ್ಥ ಕಾಮ ಮೋಕ್ಷ ಫಲವನ್ನು ಕೊಡ್ತಾ ಬಂದಿದೆ. ಇದರಲ್ಲಿ ಮೊದಲನೆಯದಾಗಿ ಪರಮೇಶ್ವರನ ಅಪರಾವತಾರವನ್ನು ಸದ್ಯೋಜಾತಾಯ ನಮಃ, ವಾಮದೇವಾಯ ನಮಃ, ಅಘೋರಾಯ ನಮಃ, ತತ್ಪುರುಷಾಯ ನಮಃ, ಈಶಾನಾಯ ನಮಃ ಅಂತ ಕರಿತೀವಿ. 5 ಲಿಂಗವನ್ನು, 5 ಋಷಿಗಳನ್ನು ವಿಶೇಷವಾಗಿ ಜಗದ್ಗುರು ರೇಣುಕಾಚಾರ್ಯರು ಉಪದೇಶವನ್ನ ಮಾಡಿ ಇವರಿಗೆ ಆ ಲಿಂಗ ಧಾರಣೆಯನ್ನು ಕೊಟ್ಟು ವಿಶೇಷವಾಗಿ ಈಶ್ವರನ ಪೂಜೆ ಭೂಲೋಕದಲ್ಲಿ ಯಾವ ರೀತಿಯನ್ನ ಮಾಡಬೇಕು. ಶಕ್ತಿ ಇಲ್ಲದೆ ಶಿವನು ಇಲ್ಲ ಅಂದಾಗ ಶಿವನೇ ಸ್ವತಃ ಆ ಶಕ್ತಿ ರೂಪವಾಗಿರ್ತಕ್ಕಂಥ ದೇವಿಯ ಉಪಾಸನೆಯನ್ನು ಮಾಡ್ತಕ್ಕಂಥ 5 ವಿಶೇಷವಾದ ಋಷಿಗಳು. ಈ 5 ಋಷಿಗಳಿಗೆ ಒಂದೊಂದು ಕ್ಷೇತ್ರದಲ್ಲಿ ಪಂಚಪೀಠಗಳಾಗಿ ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಅದರಲ್ಲಿ ಒಂದು ರಂಭಾಪುರಿ, ಉಜ್ಜಯಿನಿ ಪೀಠ, ಕೇದಾರ್ ಪೀಠ, ಶ್ರೀಶೈಲ ಮಲ್ಲಿಕಾರ್ಜುನ ಪೀಠ, ಜಗತ್ತಲ್ಲಿ ವಿಶೇಷವಾಗಿ ಕಾಶಿ ಮೋಕ್ಷ ಪೀಠ ಅಂತ ಹೇಳಿದ್ರು. ಆ 5 ಪೀಠಗಳಲ್ಲಿ 5 ಜಗದ್ಗುರುಗಳು ಉತ್ತರ ಭಾರತದಿಂದ ಬಂದಿರತಕ್ಕಂಥ ಸಾಕ್ಷಾತ್ ಕೈಲಾಸದಿಂದಾನೇ ದಕ್ಷಿಣವನ್ನ ಸೆರೆತಿದ್ದುಪಡಿಸುವಂಥ ಮೂಲ ಗುರು, ಇಡೀ ಜಗತ್ತಿನಲ್ಲಿ 18 ಸಿದ್ಧ ಪುರುಷರಲ್ಲಿ ಮೊದಲನೆಯವರಾಗಿರೋ ಅಗಸ್ತ್ಯ ಮಹಾಮುನಿಗಳಿಗೆ ಬೋಧನೆ ಮಾಡಿರೋದು ಸಾಕ್ಷಾತ್ ಪರಮೇಶ್ವರ. ಜಗದ್ಗುರು ರೇಣುಕಾಚಾರ್ಯರಾಗಿ 5 ವಿಶೇಷವಾಗಿರ್ತಕ್ಕಂಥ ತತ್ವಗಳನ್ನು 5 ಕ್ಷೇತ್ರದಲ್ಲಿರತಕ್ಕಂಥ 5 ಋಷಿಗಳಿಗೆ ಕೊಟ್ಟರು. ಏನದು ಅಂದರೆ ಅಗಸ್ತ್ಯ ಮಹಾಮುನಿ ಋಷಿಯೇ ನಮಃ. ಅಗಸ್ತ್ಯರಿಗೆ ಸ್ವತಃ ಸದ್ಯೋಜಾತನ ಪೂಜೆ ಪುನಸ್ಕಾರವನ್ನು ಮಾಡು, ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ನೀನು ಸತ್ಯೋಜಾತ, ಸತ್ಯವನ್ನ ನುಡಿತಾ ಹೋಗು, ಸತ್ಯಮೇವ ಜಯತೆ ಅನ್ನೋ ಮಾರ್ಗವನ್ನು ಹಿಡಿತಾ ಹೋಗು, ಜಗತ್ತಿಗೆ ಸತ್ಯಾಂಶವನ್ನ ಕೊಡ್ತಾ ಹೋಗು. ಸರಿ, ಅದಾದ ಮೇಲೆ ದದಿಚಿ ಅಂತಕ್ಕಂಥವ್ರು, ದದಿಚಿ ಮಹಾಋಷಿಗಳು ವಿಶೇಷವಾಗಿ ಏನು ಮಾಡಿದ್ರು, ವಾಮದೇವಾಯ ಜ್ಯೇಷ್ಠಾಯ ಅಂತಾರೆ. ಜ್ಯೇಷ್ಠ ಅನ್ನೋನು ವಾಮದೇವ ಅಂತಕ್ಕಂಥವನು ಪುಟ್ಟ ಮಗು, ಬಾಲಕಿಯ ಸ್ವರೂಪದಲ್ಲಿ ಬಾಲಲೀಲೆಗಳನ್ನು ಆಡಿರ್ತಕ್ಕಂಥ ಪರಮೇಶ್ವರನ ಬಾಲ ಮುರಳಿ ಕೃಷ್ಣ ಅಂತ ಹೇಗೆ ಕೃಷ್ಣನಾಗಿರ್ತಾನೋ ಹಾಗೆ ಲಿಷ್ಣ ಲೀಲೆಗಳೆಲ್ಲ ಆಡಿರ್ತಕ್ಕಂಥ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋದು ಸಾಕ್ಷಾತ್ ಶಿವನು.
ಅಂದರೆ ಪ್ರದೋಷದ ದಿವಸ ಅವನು ಮಲಗಿದ್ದಾಗ ಬಾಲಶಿವ ಅಂತ ಕರೀತಾರೆ. ಅವನು ಮಲ್ಕೊಂಡಾಗ ಇಡೀ ಶಕ್ತಿಯನ್ನು ಸಾಕ್ಷಾತ್ ನಂದೀಶ್ವರನಿಗೆ ಕೊಟ್ಟುಬಿಡ್ತಾನೆ. ಅದಕ್ಕೆ ವಾಮದೇವಾಯ ನಮಃ. ವಾಮ ಅಂದರೆ ಪುಟ್ಟವನು, ಪುಟ್ಟ ಶಿವನು. ಅವನ ಶ್ರೇಷ್ಠವಾಗಿರ್ತಕ್ಕಂಥ ದಧಿಚಿ ಮಹರ್ಷಿಗಳಿಗೆ ಅದನ್ನು ಅರ್ಪಿಸಿದ್ರು. ನೆಕ್ಸ್ಟ್ ಅಘೋರೇಭ್ಯೋ ಅಂದರೆ ವ್ಯಾಸಾಯ ವಿಷ್ಣು ರೂಪಾಯ, ಸಾಕ್ಷಾತ್ ಮಹಾವಿಷ್ಣು. ಅವನೇನು ಮಾಡ್ತಾನೆ, ಇಡೀ ಜಗತ್ತಿಗೆ 10 ಅವತಾರಗಳನ್ನು ತಗೊಂತಾನೆ. ವ್ಯಾಸಾಯ ವಿಷ್ಣು ರೂಪಾಯ, ವ್ಯಾಸ ಋಷಿಗಳು ಇನ್ಯಾರೂ ಅಲ್ಲ, ಸಾಕ್ಷಾತ್ ಮಹಾವಿಷ್ಣುನೇ ಅಪರಾವತಾರವನ್ನು ತೆಗೆದು ಪರಮೇಶ್ವರನ ಪೂಜೆಯನ್ನ ಮಾಡತಕ್ಕಂಥ ಈ ಭೂಲೋಕದಲ್ಲಿ ಅಘೋರೇಭ್ಯೋ ತಗೋರೇಭ್ಯೋ ಅಂತ ಹೇಳಿ ಇಡೀ ಜಗತ್ತಿನ ಸರ್ವೇಭ್ಯೋ ಸರ್ವೇಭ್ಯೋ ಅಂತ ಹೇಳಿದ್ದಾಗ ರುದ್ರರೂಪೇಭ್ಯೋ ಅಂದರು. ಅಂದರೆ ಆ ರುದ್ರನೋ ಇನ್ಯಾರೂ ಅಲ್ಲ, ಸಾಕ್ಷಾತ್ ಅಘೋರ ಸಾಕ್ಷಾತ್ ಪರಮೇಶ್ವರ ಅಂತ. ಜಗತ್ತಿಗೆ ಹರಿಹರ ಸಂಗಮ ಅಂತಕ್ಕಂಥ ವಿಚಾರವನ್ನು ತೋರಿಸಿರೋದು ವ್ಯಾಸ. ಅದಕ್ಕೆ ಭಾರತ ದೇಶದಲ್ಲಿ ಭರತ ಖಂಡವನ್ನು ಭರತ ಋಷಿಗಳಾಗಿ ಇಡೀ ಜಗತ್ತಿನ ಆಳಿರತಕ್ಕಂಥವ್ರು ವ್ಯಾಸಾಯ ವಿಷ್ಣು ರೂಪಾಯ. ಆ ವ್ಯಾಸ ಋಷಿಗಳು ಭಾರತ ಖಂಡದಲ್ಲಿ ಅಂಬಿಕಾ ಅಂಬಾಲಿಕ, ಅಂಬಿಕಾ ಅಂಬಾಲಿಕ ಈ 3 ಜನದ ಮುಖಾಂತರವಾಗಿ ಪಾಂಡುರಾಜನ ಮುಖಾಂತರವಾಗಿ ಸೃಷ್ಟಿ ಮಾಡಿರೋ ಪಾಂಡವರು, ಕೌರವರನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಶನಂತು ಮಹಾರಾಜ ಋಷಿಗಳಿಂದ ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಗಂಗಾಪುತ್ರ ಭೀಷ್ಮ ಇದನ್ನು ಪಣ ತೊಟ್ಟು, ವ್ಯಾಸ ನೀನು ಹೇಳಿದಾಗ ನಾನು ಕೇಳ್ತೀನಿ, ಆ ಜನ್ಮ ಬ್ರಹ್ಮಚಾರಿಯಾಗಿರ್ತಕ್ಕಂಥ ನಾನು ಗಂಗಾಪುತ್ರ ಪ್ರತಿಜ್ಞೆ ಮಾಡ್ತೀನಿ, ಭಾರತ ದೇಶವನ್ನು ಸಂರಕ್ಷಿಸ್ತೀನಿ, ನಿನಗೋಸ್ಕರ ಸರ್ವತ್ಯಾಗವನ್ನು ಮಾಡ್ತೀನಿ ಅಂತಾನೆ. ಆಗ ಆ ವ್ಯಾಸ ಏನು ಮಾಡ್ತಾರೆ, ತಥಾಸ್ತು ನೀನು ಇಚ್ಛಾಮರಣಿಯಾಗು ಅಂತ ಆಶೀರ್ವಾದ. ಅಂದರೆ ನೀನು ಯಾವತ್ತು ನೀನು ಅನ್ಕೊಂತೀಯೋ ಅಂದೇ ನಿನ್ನ ಮೃತ್ಯು ಅಂತ. ಅದಕ್ಕೆ ನಾರಾಯಣ ನಾರಾಯಣ ಅಂತ ಹೇಳ್ತಾನೆ ಅವತ್ತಿನ ದಿವಸ ವಿಶೇಷತೆ. ತದನಂತರ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹೆ ತನ್ನೋ ರುದ್ರ ಪ್ರಚೋದಯಾತ್. ತತ್ಪುರುಷ ಅನ್ನೋನು ತತ್ವವನ್ನು ಬೋಧಿಸ್ತಕ್ಕಂಥವನು. ಇಡೀ ಜೀವನದಲ್ಲಿ ಪ್ರತಿಯೊಬ್ಬನು ಹೇಳೋದು ದೊಡ್ಡದಲ್ಲ, ಮಾಡಿ ತೋರಿಸ್ಬೇಕು. ಆ ಮಾಡಿ ತೋರಿಸೋನು ತತ್ವ ಋಷಿಗಳಾಗಿ ತತ್ಪುರುಷಾಯ ವಿದ್ಮಹೆ, ಆ ವಿದ್ಮಹೆ ಅನ್ನೋ ಗಾಯತ್ರಿಯನ್ನ ಇಡೀ ಜಗತ್ತಿಗೆ ಉಪದೇಶ ಮಾಡಿದ್ದು ಸಾನಂದ ಮಹರ್ಷಿಗಳು. ಸಾನಂದ ಮಹರ್ಷಿಗಳು ಇವತ್ತಿಗೂ ಜೀವಂತವಾಗಿ ಇದ್ದಾರೆ. ಅಂದರೆ ಎಷ್ಟೋ ಜನಕ್ಕೆ ಕಣ್ಣು ಕಾಣಿಲ್ವಂತೆ. ಶಿವೈಕ್ಯವಾಗಿರೋ ಎಲ್ಲ ಲಿಂಗ ದೀಕ್ಷೆಯನ್ನು ತಗೊಂಡಿರ್ತಕ್ಕಂಥ ಎಲ್ಲ ಮಠಾದಿಗಳು, ಎಂತೆಂಥ ಮಠಗಳಿದೆಯೋ ಭಾರತ ದೇಶ ಅಲ್ಲ, ಇಡೀ ಸತ್ಯದಲ್ಲಿರ್ತಕ್ಕಂಥ ಸರ್ವ ದೇಶಗಳಲ್ಲೂ ಎಲ್ಲಿ ಲಿಂಗೈಕ್ಯವಾಗಿರೋ ಗುರುಗಳಿರ್ತಾರೋ ಆ ಎಲ್ಲ ಗುರುಗಳ ಅಧಿಷ್ಠಾನಗಳು ಅಂತ ಕರಿತೀವಿ. ಜೀವ ಸಮಾಧಿ ಅಂತ ಏನು ಹೇಳ್ತೀವಿ, ಅಧಿಷ್ಠಾನಗಳು. ಆ ಅಧಿಷ್ಠಾನದ ಮೇಲೆ ಶಿವ ಐಕ್ಯವಾಗಿರುತ್ತೆ ಲಿಂಗ. ಆಗ ಹೇಳ್ತಾರಂತೆ, ದೇಹ ಕರ್ಮವನ್ನು ಸೋಕಿ ಹೊಟ್ಟೋಯ್ತು, ಅಹಂ ಬ್ರಹ್ಮಾಸ್ಮಿ ಅನ್ನೋ ಆತ್ಮನೂ ಹೊಟ್ಟೋಯ್ತು. ಆ ದೇಹದಲ್ಲಿ ಏನಿಲ್ಲದೆ ಇದ್ರು ಶಿವನ ಲಿಂಗವಿಟ್ಟಾಗ ಅದಕ್ಕೆ ಶಕ್ತಿ ಯಾರು ಕೊಡೋದು, ಸಾನಂದ ಮಹರ್ಷಿಗಳು. ಅದಕ್ಕೆ ಎಲ್ಲೆಲ್ಲಿ ಶಿವೈಕ್ಯವಾಗಿರ್ತಕ್ಕಂಥ ಗುರುಗಳ ಪೀಠ ಇರುತ್ತೋ, ಗದ್ದಿಗೆ ಇರುತ್ತೋ, ಆ ಒಂದು ಸಾನ್ನಿಧ್ಯ ಇರುತ್ತೋ ಅದಕ್ಕೆಲ್ಲ ಆ ವಿಶೇಷವಾಗಿರ್ತಕ್ಕ ಸಾನಂದ ಮಹರ್ಷಿಗಳು. ಕೊನೆಯದಾಗಿ ಈಶಾನಸ್ಯ ಸರ್ವಭೂತಾನಾಂ ಈಶ್ವರ ಜನ್ಮಗೃಹೇ ಸ್ಥಳಾನುಗ್ರಹತೆ ಸಿದ್ಧಿ. ಅದಕ್ಕೆ ಬುಧ ಸ್ಥಿರವಾಗಿ ಈಶಾನ್ಯದಲ್ಲಿ ಕೂತಿದ್ದಾಗ ಈಶ್ವರ ಅಭಿಷೇಕ ಪ್ರಿಯ ಶಿವ ಅಭಿಷೇಕವನ್ನು ಹೇಳ್ಕೊಟ್ರು, ಜಲತತ್ವವನ್ನು ಹೇಳ್ಕೊಟ್ರು. ಇಡೀ ಜಗತ್ತಿಗೆ ಸಾರಿರತಕ್ಕಂಥ ದೂರ್ವಾಸ ಮುನಿಗಳು ಯಾರು ಗೊತ್ತಲ್ವಾ? ದೂರ್ವಾಸ ಮುನಿಗಳು ಇನ್ಯಾರೂ ಅಲ್ಲ, ಜಗತ್ತಲ್ಲಿ ಅಪಾರ ಕೀರ್ತಿಯನ್ನು ಗಳಿಸಿರ್ತಕ್ಕಂಥ ಮಹಾವಿಷ್ಣುವಿಗೆ ದೂರ್ವಾಸರು ಒದ್ದಿದ್ದು ವಿಶೇಷತೆ. ಅಂದರೆ ಮಹಾಲಕ್ಷ್ಮಿಯನ್ನ ಓಡಿಸಿಬಿಟ್ರು. ಅಂದರೆ ಮಹಾಲಕ್ಷ್ಮಿಗೆ ಕೋಪಗೊಂಡಿರತಕ್ಕಂಥ ವಿಚಾರ, ಕಾಲಚಕ್ರವನ್ನು ತಿರುಗಿಸ್ತಕ್ಕಂಥ ವಿಚಾರ, ಭೂಲೋಕಕ್ಕೆ ಲಕ್ಷ್ಮಿ ಪಾದಾರ್ಪಣೆ ಮಾಡಿರ್ತಕ್ಕಂಥ ವಿಚಾರ, ಅಲಕ್ಷ್ಯ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಲಕ್ಷ್ಯ ಸಾಧನೆಯನ್ನೇ ಹೇಳ್ಕೊಟ್ಟಿರೋದು ದೂರ್ವಾಸ ಮುನಿಗಳು. ಇವರೆಲ್ಲ ವಿಶೇಷವಾಗಿ ಶಿವನ ಪೂಜೆಯನ್ನು ಹೇಳ್ಕೊಟ್ಟಿರೋದು ಜಗದ್ಗುರು ರೇಣುಕಾಚಾರ್ಯರು. 5 ಪೀಠಗಳು ಜ್ಞಾಪಕ ಇಟ್ಕೊಳ್ಳಿ. ಸದ್ಯೋಜಾತ, ವಾಮದೇವ, ಅಘೋರೇಭ್ಯೋ ಅಘೋರದೇವ, ತದನಂತರ ತತ್ಪುರುಷ, ಈಶಾನ. ಇವರಿಗೆ ಯಾರು ಅಧಿದೇವತೆಗಳು? ಅಗಸ್ತ್ಯ, ದಧೀಚಿ, ವ್ಯಾಸ, ಸಾನಂದ ಋಷಿಗಳು, ದೂರ್ವಾಸ ಮಹರ್ಷಿಗಳು. ಎಷ್ಟು ಚೆನ್ನಾಗಿದೆ! ಇಂಥ ಒಂದು ತತ್ವ ಮಾರ್ಗವನ್ನು, ಪಂಚೇಂದ್ರಿಯಗಳನ್ನು, ಪಂಚತತ್ವಗಳನ್ನು ಜಗದ್ಗುರುಗಳೇ ಸ್ವತಃ ಅವರ ಬಾಯಿಂದ ಹೇಳ್ತಕ್ಕಂಥ ಅವಕಾಶವನ್ನು ಮಾಡಿಕೊಡ್ತಾರೆ. ಅಂದರೆ ಪ್ರತಿದಿನ ಧರ್ಮ, ಅರ್ಥ, ಕಾಮ, ಮೋಕ್ಷ 2 ಪೀಠಗಳನ್ನು ಎರಡಾಗಿ ಹೊಂದ್ಕೊಂಡಿರ್ತಕ್ಕಂಥ. ನೋಡಿ 4 ಇರಬೇಕು, ಧರ್ಮ, ಅರ್ಥ, ಕಾಮ, ಮೋಕ್ಷ. ಅದನ್ನು ಆದಿಶಂಕರಾಚಾರ್ಯ ಹೇಳಿದ್ರು. ಆದರೆ ಶಕ್ತಿನ ಒಂದೇ ಒಂದು ಪೀಠ ಮೊದಲಾಗಿ ಕೂತ್ಕೊಳ್ತಕ್ಕಂಥದ್ದು, ಮೊದಲನೇ ಪೀಠ ಆಗಿರೋದು ರಂಭಾಪುರಿ. ಅದಕ್ಕೆ ರಂಭ ಅನ್ನೋ ಕ್ಷೇತ್ರ ಪೂರ್ತಿ ಹೆಣ್ಣಿನ ಕ್ಷೇತ್ರ. ಇವತ್ತು ನೀವು ಮೇಲ್ಗಡೆ ಹೋಗಿ ಗೂಗಲ್ ಚಾಟ್ ಅಂತ ಇಟ್ಕೊಳ್ತಿರೋ, ಮೇಲಿಂದ ನೋಡ್ತಿರೋ, ಆಕಾಶ ಮಾರ್ಗದಿಂದ ನೋಡ್ತಿರೋ, ಯಾವ ರೀತಿ ನೋಡ್ತಿರೋ, ಒಂದು ಹೆಣ್ಣು ರಂಬೆ ಪೂರ್ತಿಯಾಗಿ ಒಂದು ಬಿಂದಿಗೆನ ಇಟ್ಕೊಂಡು ಹೋಗ್ತಾ ಇರೋ ಕ್ಷೇತ್ರ ಇದ್ದಾಗೆ ಇದೆ ಆ ರಂಭಾಪುರಿ. ಇದೆಲ್ಲ ಮಲೆನಾಡು ಪ್ರಾಂತ, ಪರಶುರಾಮನ ಕ್ಷೇತ್ರ. ಪರಶು ಏನು ಬಿಸಾಕಿದ್ದಾನೆ ಆ ಪರಶು ಕ್ಷೇತ್ರನ ಎತ್ಕೊಂತಾನೆ ಕಲಿಯುಗದ ಅಂತ್ಯಕಾಲದಲ್ಲಿ. ಇನ್ನೇನು ಸತ್ಯಯುಗ ಕಾಲಿಡ್ತಾ ಇದ್ದೀವಿ, ಧರ್ಮವನ್ನು ಉಳಿಸ್ಕೊಳ್ಳಿ, ಧರ್ಮೋ ರಕ್ಷಣಿತಾಹ ಅಂತ ಹೇಳಿ ನೀವು ಹೋಗ್ತಾ ಇರಿ, ಭಗವಂತ ನಮ್ಮ ಜೊತೆ ಇದ್ದೇ ಇರ್ತಾನೆ ಅನ್ನೋದು ಇದೇ ಸನಾತನ ಧರ್ಮದ ಮೌಲ್ಯಗಳು.
ಇಂಥ ಒಂದು ಜೀವನ ಮುಂದಕ್ಕೂ ಸಾಗಬೇಕು. ಪ್ರತಿಯೊಬ್ಬ ಮನುಷ್ಯ ಎಂದಿಗೂ ಹಳೆ ನೀರನ್ನ ಮರಿಬಾರ್ದು, ಹೊಸ ನೀರು ಬಂದರೂ ಸಹ ವಿದ್ಯೆಯನ್ನು ಮರಿಬಾರ್ದು, ಜ್ಞಾನ ಸಿದ್ಧಿಯನ್ನು ಪಡ್ಕೊಳ್ಳೋಕ್ಕೋಸ್ಕರ ಇಂಥ ಒಂದು ಜೀವನ ರಂಭಾಪುರಿಯಲ್ಲಿ ವಿಶೇಷವಾಗಿ ಗುರುಗಳು ಹೇಳ್ತಾರೆ. ಏನನ್ನ ಅನ್ನೋದಕ್ಕೆ ತೋರಿಸಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು? ಸಣ್ಣ ವಿರಾಮ, ಕಾಯ್ತಾ ಇರಿ, ಬಂದೆ.